ನಮಸ್ಕಾರ ವೀಕ್ಷಕರೇ. ನಮಸ್ಕಾರ ರಾಜಂತಿಮ್ಮ ಅವರಿಗೆ. ನಮಸ್ತೆ ಸರ್. ಸಾಮಾನ್ಯವಾಗಿ ಮನೆ ದೇವ್ರದ್ದು ಆರ್ಕೆಗಳನ್ನ ನಾವು ಕೆಲವರೊಂದು ಸರಿ ಈಡೇರಿಸಿರ್ತಾರೆ, ಕೆಲವರು ಈಡೇರ್ಸೋಕ್ಕೆ ಮರ್ತೋಗಿರ್ತಾರೆ. ಯಾಕಂದರೆ ತಂದೆ ತಾಯಿ ಯಾರಾದರೂ ಹಿರಿಯರು ಹೋಗಿ ಏನಾದರೂ ಒಂದು ಮಗನಿಗೆ ಒಳ್ಳೇದಾಗಲಿ, ಅವನಿಗೊಂದು ಮದುವೆ ಆಗಲಿ, ಇಲ್ಲ ಒಂದು ಮಗು ಆಗಲಿ, ಇಂಥದ್ದೇನೋ ಮಾಡ್ತೀವಿ ಬಂದು, ಇಲ್ಲ ಅಕ್ಕಿ ದಾನ ಮಾಡ್ತೀವಿ, ಇಲ್ಲ ಇಂಥದ್ದೇನೋ ಒಂದು ಪೂಜೆ ಮಾಡ್ತೀವಿ. ಅವರು ಅರ್ಕೆ ಅಂದರೆ ಮಾಡ್ಕೊಂಬಿಟ್ಟಿರ್ತಾರೆ ಮನೆ ದೇವರುಗಳಿಗೆ. ಕೆಲವೊಂದು ಸರಿ ಅದು ತುಂಬ ನಿಧಾನ ಆಗುತ್ತೆ, ಅಷ್ಟು ಈಸಿಯಾಗಿ ಅದು ಕೆಲಸ ಆಗಲ್ಲ. ಇಲ್ಲೇನೋ ಬೇರೆ ಸಮಸ್ಯೆಗಳಿರ್ಬೋದು, ಇಲ್ಲ ಇನ್ನೇನೋ ದೋಷಗಳಿರ್ಬೋದು. ಆ ಒಂದು ಕಾರಣಕ್ಕೆ ಅರ್ಕೆ ಕೂಡ ಮರ್ತೋಗಿರುತ್ತೆ. ಯಾಕಂದರೆ 5-6 ವರ್ಷ ಆಗೋಗಿರುತ್ತೆ, ಯಾವಾಗೋ ಮಾಡಿರೋದು, ಒಂದಿನ ಮದುವೆ ಆಗಿಲ್ಲ ಅಂದರೆ ಆ ಪ್ರೋಸೆಸ್ ನಮ್ಮದು ಆಗಿಲ್ಲ ಕೆಲಸ. ಹಾಗಾಗಿ ಅವರು ಕೆಲವೊಂದು ಸರಿ ಮೈಂಡಲ್ಲೇ ಇರೋಲ್ಲ, ಆಗಿಲ್ಲ ಬಿಡು ಅಂತ ಮರ್ತೋಗುತ್ತೆ. ಆ ತಕ್ಷಣಕ್ಕೆ ಆಯಿತು ಅಂದರೆ ಅದು ಕೇಳ್ಕೊಂಡಿದ್ದೆ ಆಯಿತು ಅಂತ ತಿರ್ಸ್ತಾರೆ. ತುಂಬ ಗ್ಯಾಪ್ ಆದಾಗ ಮರ್ತೋಗಿರ್ತಾರೆ. ಸೊ ಅದು ಎಫೆಕ್ಟ್ ಇವ್ರಿಗೆ ಬೀಳುತ್ತಾ ಆ ಕುಟುಂಬಕ್ಕೆ. ಈ ಅರ್ಕೆಗಳಿಗೆ ಸಂಬಂಧಪಟ್ಟಂತೆ ಒಂದು ಸಂಪೂರ್ಣವಾಗಿ ಮಾಹಿತಿ ಕೊಡಿ. ಎಲ್ಲ ವೀಕ್ಷಕರಿಗೂ ಮೊದಲಿಗೆ ನಮಸ್ಕಾರಗಳು. ಅರವಿಂದ್ ಸರ್, ಈಗ ಅರ್ಕೆ ವಿಚಾರ ಅಂತ ಬಂದರೆ ನಾವು ತುಂಬ ವಿಚಾರಗಳಿಗೆ ಅರ್ಕೆ ಮಾಡ್ತೀವಿ. ಮನೆಯಲ್ಲಿರೋ ಹಿರಿಯರಾಗ್ಬೋದು, ಮನೆ ಹೆಣ್ಮಕ್ಳುಗಳಾಗ್ಬೋದು, ಪ್ರತಿಯೊಬ್ಬರು ಇವತ್ತೊಂದು ಸ್ಕೂಲ್ಗೆ ಹೋಗೋ ಮಗುವಿಂದ ಕೂಡ ಒಂದು ಅರ್ಕೆ ಮಾಡುತ್ತೆ. ಇವತ್ತು ಒಬ್ಬ SLC ಓದಿ ಎಕ್ಸಾಮ್ ಬರೆದಿರೋ ಹುಡುಗ, ಅವನು ಎಕ್ಸಾಮ್ ಬರೆದಿದ್ದಾನೆ, ಅವನಿಗೆ ಕನ್ಫರ್ಮ್ ಇದೆ ಅಂದರೂ ಕೂಡ ದೇವ್ರಿಗೆ ಕೈ ಮುಗಿತಾನಪ್ಪ, ನಂಗೆ ಪಾಸ್ ಮಾಡಿಸ್ಕೊಡಪ್ಪ, ನಾನು ಬಂದು ನಿಂಗಣ್ಣು ಕೈ ಮಾಡಿಸ್ತೀನಿ ಅಂತ. ಇವೆಲ್ಲ ಅರ್ಕೆಗಳೇ. ನನಗೆ ಮೊನ್ನೆ ಒಂದಾಗಿದ್ದು ಅನುಭವ. ಅರ್ಕೆಗಳನ್ನ ಈಗ ಕೆಲವೊಬ್ಬರು ಯಾರೋ ಮಕ್ಕಳಿರಲ್ಲ, ನನಗೆ ಮಕ್ಕಳು ಬೇಕು ಅಂತ ಯಾವುದೋ ಒಂದು ಕುಲ ದೇವತೆಗೋ ಇಲ್ಲ ಯಾರೋ ಇಲ್ಲೊಂದು ಶಕ್ತಿ ದೇವತೆ ಅಂತ ತಿಳಿಸಿದ್ರು ಅಂತ ಹೇಳಿ ಅಲ್ಲಿಗೆ ಹೋಗಿನೋ ಒಂದು ಅರ್ಕೆ ಹಾಕ್ತಾರೆ. ಏನಂತ, ಸ್ವಾಮಿ ನನಗೊಂದು ಮಗು ಕೊಡು, ನನಗೆ ಸಂತಾನ ಭಾಗ್ಯ ಕೊಡು, ನಾನು ನಿನ್ಗೇನೋ ಒಂದು ನನ್ನ ಕೈಲಾದ್ದನ್ನು ನೀಡ್ತೀನಿ ಅಂತ ಹೇಳಿ ಅರ್ಕೆ ಹಾಕ್ಬಿಟ್ಟು ಬಂದ್ಬಿಡ್ತಾರೆ. ಬಂದು ವರ್ಷ ಕಳೆಯುತ್ತೆ. ವರ್ಷದ ನಂತರನೋ ಇಲ್ಲ ಅದು ತುಂಬೋದಕ್ಕೆ ಮುಂಚೆನೋ ಅವ್ರಿಗೆ ಬೇಡದಂಥ ವರ ಪರಮಾತ್ಮ ಕೊಟ್ಟಿರ್ತಾನೆ, ತಾಯಿ ಕೊಟ್ಟಿರ್ತಾಳೆ. ಇವರು ಮರ್ತು ಬಿಡ್ತಾರೆ, ಅದನ್ನು ತಿರ್ಸ್ಲಿಕ್ಕೆ ಹೋಗಲ್ಲ. ಯಾಕೆಂದರೆ ಇಲ್ಲಿ ಮಗು ಆದ ಖುಷಿನಲ್ಲೇ ಅದನ್ನು ಮರ್ತು ಬಿಡ್ತಾರೆ. ಆ ಸಮಯದಲ್ಲಿ ಏನು ಮಾಡುತ್ತೆ ಅಂದರೆ 18 ವರ್ಷಗಳವರೆಗೂ ಅದು ಕಾಡಿಸಲ್ಲ, ಸುಮ್ಮನೆ ಇದ್ಬಿಡುತ್ತೆ. ಮಗುಗೆ 18 ವರ್ಷ ತುಂಬೋದ್ರವರೆಗೂ. ಇನ್ನೊಂದು ಕೆಲವು ಏನು ಮಾಡ್ತವೆ ಅಂದರೆ ಮಗುನ ತೊಟ್ಲಿಗೆ ಹಾಕೋಕ್ಕೆ ಬಿಡಲ್ಲ, ಅಷ್ಟು ಕಾಡಿಸ್ತವೆ. ರಾತ್ರಿ ಹಗಲು ನಿದ್ದೆ ಕೊಡಲ್ಲ, ಬಡ್ಕೊಳ್ಳೋಕೆ ಸ್ಟಾರ್ಟ್ ಆಗುತ್ತೆ, ಓ ಅನ್ನುತ್ತೆ, ಆರೋಗ್ಯದಲ್ಲಿ ಏರುಪೇರು ಬರುತ್ತೆ, ಪ್ರತಿಯೊಂದು ಬರುತ್ತೆ. ಈ ಥರ ಕೊಟ್ಟಾಗ ಹತ್ರದಲ್ಲಿರುತ್ತೆ, ಗೊತ್ತಾಗ್ಬಿಡುತ್ತೆ, ಅದನ್ನು ಆರ್ಕೆ ತೀರಿಸ್ಕೊಂಬಿಡ್ತಾರೆ. ಕೆಲವೊಂದು ಏನಾಗ್ಬಿಡ್ತವೆ ಅಂದರೆ ತುಂಬ ಟೈಮ್ ತೊಗೊಂಡ್ಬಿಡ್ತವೆ, 18 ವರ್ಷದವರೆಗೂ ಮರ್ತೋಗ್ಬಿಟ್ಟಿರ್ತಾರೆ. ಯಾವ ಕಾರಣಕ್ಕೂ ಅವ್ರಿಗೆ ಜ್ಞಾಪನ ಇರಲ್ಲ. ಅವಾಗ ಏನಾಗುತ್ತೆ ಅಂದರೆ ಆ ವ್ಯಕ್ತಿ ಮೇಲೆ ಪರಿಣಾಮ ಬೀರಲಿಕ್ಕೆ ಪ್ರಾರಂಭ ಮಾಡ್ತವೆ, ಅವನನ್ನು ದಾರಿ ತಪ್ಪಿಸ್ತವೆ, ಅವನನ್ನು ಇವ್ರ ಕೈಗೆ ಸಿಗದಂತೆ ಮಾಡ್ತವೆ. ಆ ವ್ಯಕ್ತಿನ ಹೆಣ್ಣು ಮಗು ಆಗ್ಬೋದು, ಗಂಡು ಮಗು ಆಗ್ಬೋದು. ಯಾವ ರೀತಿ ಅಂದರೆ ಅವನು ಸಮಾಜದ ಕಂಟಕ ಆಗ್ತಾನೆ. ಓಕೆ. ಮೊನ್ನೆ ಯಾರೋ ಒಬ್ಬರು ವ್ಯಕ್ತಿ ಬಂದಿದ್ರು, ಯಾರು ಅಂತ ತಿಳಿಸೋದಿಲ್ಲ, ಯಾರು ಏನು ಬೇಡ, ಬಂದು ಕೂತರು. ಪ್ರಶ್ನಾಶಾಸ್ತ್ರ ನೋಡಿದ್ವಿ, ತಾಯಿ ಮಹಾಕಾಳಿ ಏನು ನೋಡಿದ್ರು ಅದನ್ನು ನಾನು ಎಲ್ಲ ಅವ್ರಿಗೆ ತಿಳಿಸಿದ್ದಾಯಿತು. ಅವರೆಲ್ಲ ಆದ ನಂತರ ಕೇಳಿದ್ರು, ನನ್ನ ಮಗನ ವಿಚಾರ ಹೆಂಗಿದೆ ನೋಡಿ. ಪ್ರಶ್ನೆ ಆಗ್ತಿದ್ದಂಗೆ ಫಸ್ಟ್ ಬಂದು ಆಂಜನೇಯ ಸ್ವಾಮಿ ಮುಂದೆ ನಿಂತರು ಪ್ರಶ್ನೆಗೆ. ನಾನು ಯಾಕೆ ಈ ಪರಮಾತ್ಮ ಒಂದು ಅಡ್ಡ ನಿಲ್ತಾ ಇದ್ದಾರಲ್ಲ, ಪ್ರಶ್ನೆ ಮುಂದಕ್ಕೆ ಹೋಗೋಕ್ಕೆ ಬಿಡ್ತಾ ಇಲ್ಲ. ಎಷ್ಟು ಸಲ ಮುಂದಕ್ಕೆ ಹೋಗೋ ಪ್ರಯತ್ನ ಪಟ್ಟರು ಪ್ರಶ್ನೆ ಮುಂದಕ್ಕೆ ಹೋಗ್ತಾ ಇಲ್ಲ. ಆಮೇಲೆ ನಾನಿದ್ದವನು, ತಾಯಿ ನಿನ್ನ ಮಗುಂಗೆ ಎಷ್ಟು ವರ್ಷ ಈಗ? ಸ್ವಾಮಿ ಏನೊಂದು 29 ವರ್ಷ ಆಗೈತೆ ಸ್ವಾಮಿ. ಈಗ ಮದುವೆ ಆಗೈತಾ? ಆಗಿಲ್ಲ ಸ್ವಾಮಿ. ಈಗ ಅವನು ನಿಮಗೆ ಸಿಕ್ಕಾಬಟ್ಟೆ ಕಾಟ ಕೊಡ್ತಾ ಇದ್ದಾನ, ತೊಂದರೆ ಕೊಡ್ತಾ ಇದ್ದಾನ, ಏನು ಮಾಡ್ತಾ ಇದ್ದಾನೆ? ಅಯ್ಯೋ ಕಾಟ ಅಂದರೆ ಅಷ್ಟಿಷ್ಟಲ್ಲ ಸ್ವಾಮಿ, ದಿನ ಹಿಡ್ಕೊಂಬಿಡಿತಾನೆ, ಮದುವೆ ಆಗಿಲ್ಲ, ಲೋಕ ಕಂಟಕ ಆಗ್ಬಿಟ್ಟಿದ್ದಾನೆ ಅವನು. ನಾನು ಕೇಳಿದೆ, ತಾಯಿ ನಿನಗೆ ಒಟ್ಟು 4 ಜನ ಮಕ್ಕಳು, ಗಂಡು ಮಕ್ಕಳೆಷ್ಟು ಹೆಣ್ಮಕ್ಳೆಷ್ಟು? ಸ್ವಾಮಿ 3 ಜನ ಹೆಣ್ಮಕ್ಳಿದ್ರು, ಅದಾದಮೇಲೆ ವರ ಕೇಳಿ ಹುಟ್ಟುತ್ತೋನೆ ಇವನು. ಯಾರನ್ನ ವರ ಕೇಳಿದೆ ತಾಯಿ? ಆಂಜನೇಯನ ವರ ಕೇಳಿದೆ ಕಣಪ್ಪ, 3 ಹೆಣ್ಣು ಕೊಟ್ಬಿಟ್ಟೆ, ನನ್ನ ಮನೆ ಬೆಳೆಸು, ಗಂಡು ಕೊಡು ಅಂತ. ಆ ನಂತರ ಗಂಡು ಕೊಟ್ಟ. ಏನು ಅರ್ಕೆ ಮಾಡಿದ್ದೆ ತಾಯಿ? ಗಂಟೆ ಕೊಡ್ತೀನಿ ಅಂತ ಹೇಳಿದ್ದೆ ಸ್ವಾಮಿ. ಕೊಟ್ಟ ಗಂಟೆನಾ? ಇಲ್ಲ ಸ್ವಾಮಿ ಮರ್ತುಬಿಟ್ಟೆ, ಇವತ್ತು ನೀವು ಹೇಳಿದ್ಕೆ ನೆನಪಾಗ್ತಾ ಇರೋದು ನನಗೆ. ಸೊ ಅರ್ಕೆ ಹಂಗೆ ಉಳ್ಕೊಂಡಿತ್ತು, ಇದುವರೆಗೂ ತೀರಿಸಿಲ್ಲ. ಆ ನಂತರ ಮನೆಗೆ ಹೋಗಿ ಅವ್ರ ಯಜಮಾನ್ ಅವ್ರ ಮನೆಯಲ್ಲೆಲ್ಲ ಮಾತಾಡಿಕೊಂಡು ರಾತ್ರಿ ಫೋನ್ ಮಾಡಿದ್ರು,
ಸ್ವಾಮಿ 29 ವರ್ಷದಲ್ಲಿ ನೀವೇ ಸ್ವಾಮಿ ಹೇಳಿದ್ದು ನನಗೆ, ಮತ್ತೆ ನನ್ನ ಮಗನ ಹರಕೆ ಐತೆ, ಅವನಿಗೆ ಮುಡಿ ಕೊಟ್ಟಿಲ್ಲ ದೇವ್ರಿಗೆ, ಗಂಟೆ ಕೊಟ್ಟಿಲ್ಲ ಅಂತ ನೀವೇ ಸ್ವಾಮಿ ಹೇಳಿದ್ದು ಅಂತ. ಕೆಲವೊಂದು ಟೈಮಲ್ಲಿ ಹರಕೆಗಳು ಯಾವ ರೀತಿ ಕೆಲಸ ಮಾಡ್ತವೆ ಅಂದರೆ ತುಂಬ ಸ್ಟ್ರಾಂಗ್ ಆಗಿರ್ತವೆ. ಯಾಕೆಂದರೆ ಸರ್, ಈಗ ನಾವು ಏನಾದರೂ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡೇ ನಾವು ಏನಾದರೂ ಒಂದು ಮಾಡಿರ್ತೀವಿ, ಹೌದು, ನಮಗೇನೋ ಒಂದು ಆಗುತ್ತೆ ಅಂತ. ಈಗ ಅದೇ ರೀತಿ ದೇವತೆಗಳಿಗೂ ಕೂಡ ನಾವು ಅವ್ರೇನು ಬಂದು ಕೇಳಿರಲ್ಲ ನೀನು ಇದು ಕೊಡು ಅಂತ. ಕೆಲವು ಜನ ಹೇಳ್ತಾರೆ, ಹಂಗಾರೆ ದೇವರು ಲಂಚ ತಾಳುತ್ತಾ, ದೇವರು ಲಂಚ ಇಸ್ಕೊಂಡು ಕೆಲಸ ಮಾಡುತ್ತಾ ಅಂತ ಕೇಳ್ಬೋದು. ದೇವ್ರು ಬಂದು ನಿಮ್ಮ ಮನೆ ಬಾಗಿಲಿಗೆ ಲಂಚ ಕೊಡು ಅಂತ ಕೇಳಿರಲಿಲ್ಲ. ನಾವು ನಮ್ಮ ಕೆಲಸ ಮಾಡಿಕೊಡು ಅಂತ ದೇವಸ್ಥಾನಕ್ಕೆ ಹೋಗಿ ನಾವು ಕೂತು ಲಂಚಕ್ಕೆ ಆಸೆ ತೋರಿಸಿರ್ತೀವಿ, ಅದು ಮಾಡಿಸ್ತೀನಿ ಅಂತ, ಅದು ಕೊಡ್ತೀನಿ ಇದು ಕೊಡ್ತೀನಿ, ನಂಗೆ ಇದು ಮಾಡಿಕೊಡು ಅದು ಮಾಡಿಕೊಡು ಅಂತ. ಮಾಡಿಕೊಟ್ಮೇಲೆ ಮಾತು ಕೊಟ್ಟಂತೆ ನಡ್ಕೋಬೇಕಲ್ವಾ, ಕೊಟ್ಟರೆ ಮಾತನ್ನ ನಾವೇ ಉಳಿಸ್ಕೋಬೇಕಲ್ವಾ. ಹರಕೆನ ತೀರಿಸಿಲ್ಲ ಅಂದರೆ ಹುಟ್ಟಿದಂಥ ಮಕ್ಕಳುಗಳು ಲೋಕಕಂಟಕ ಆಗ್ತಾರೆ, ಲೋಕ ವಿರೋಧಿಗಳಾಗ್ತಾರೆ. ಆ ಮನೆ ಯಾವುದೇ ಕಾರಣಕ್ಕೂ ನಾನು ಹೇಳ್ದಂತೆ 18 ವರ್ಷದವರೆಗೂ ಯಾವುದೇ ಸಮಸ್ಯೆ ಇಲ್ಲ. 18 ವರ್ಷ ತುಂಬಿದ ನಂತರ ಆ ಮನೆ ನರಕ ಆಗುತ್ತೆ. ಯಾಕೆಂದರೆ ಆ ಕಾಲದವರೆಗೂ ಅವರು ಕೂಡ ಕಾಯ್ತಾರೆ, ಅಲ್ಲಿವರೆಗೂ ಏನಾದರೂ ತೀರಿಸ್ತೀರಾ ಮಾಡ್ತೀರಾ ನೋಡೋಣ ಅಂತ. ಯಾವುದೇ ಕಾರಣಕ್ಕೂ ನೀವು ಅದೇನಾದರೂ ಕೊಟ್ಟಿಲ್ಲ ಅಂದರೆ ಆ ಮಗು ಅಲ್ಪಾಯುಗ ಆಗುತ್ತೆ, ಆಯುಷ್ ಕಮ್ಮಿ ಆಗುತ್ತೆ. ಅದಕ್ಕೋಸ್ಕರ ಮನೆ ದೇವತೆ ಆಗ್ಬೋದು, ಕುಲ ದೇವತೆ ಆಗ್ಬೋದು, ಇಲ್ಲ ಯಾವುದೋ ಒಂದು ಮರೆ ಬಿದ್ದಂಥ ದೇವತೆ ಆಗ್ಬೋದು, ಆ ದೇವತೆಗಳಿಗೆ ಮಾಡಿದಂಥ ಹರಕೆಗಳನ್ನ ತೀರಿಸ್ಬೇಕು. ಆವಾಗಲೇ ಅದು ನಡ್ಕೊಂಬರೋದು. ಈಗ ನಾವೇನು ಅವತ್ತಿಂದ ನಂಬಿಕೆ ಅಂತ ಏನು ಬರ್ತಾ ಇದ್ದೀವಿ ಅದರಂತೆಯೇ ನಡ್ಕೊಂಬರ್ಬೇಕು. ಅದು ಕೊಟ್ಟ ನಂತರ ಹೊಸ ಅಪ್ಲಿಕೇಶನ್ ಏನು ಬೇಕಾದ್ರೂ ಹಾಕ್ಕೋಬೋದು, ಸ್ವಾಮಿ ಇದು ಕೊಡು ಅದು ಕೊಡು ಅಂತ. ಇಲ್ಲಾಂದರೆ ಯಾವುದೇ ಕಾರಣಕ್ಕೂ ಈಡೇರಿಸ್ಕೊಡಲ್ಲ. ಸೊ ಹರಕೆಗಳು ತುಂಬ ಇಂಪಾರ್ಟೆಂಟ್ ಐತೆ, ತುಂಬಾ. ಈಗ ತಂದೆಯವರು ಮಾಡಿರ್ತಾರೆ, ಮಕ್ಳಿಗೆ ಗೊತ್ತೇ ಇರಲ್ಲ ಹರಕೆ. ತಂದೆಯವರು ಹೋಗ್ಬಿಟ್ಟಿರ್ತಾರೆ ಅಂದ್ಕೊಳ್ಳಿ, ಅವ್ರು ಇರಲ್ಲ ಭೂಮಿಯಲ್ಲಿ ಇರಲ್ಲ, ಹರಕೆ ಉಳ್ಕೊಂಬಿಟ್ಟಿರುತ್ತೆ, ತೀರ್ಸಿರಲ್ಲ ಅವರು. ಮಕ್ಕಳಿಗೆ ಎಫೆಕ್ಟ್ ಬೀಳುತ್ತಾ, ಇಲ್ಲ ಇವ್ರು ತೀರ್ಸ್ಬೇಕಾ, ಅವರು ಏನು ಮಾಡೋರು ಹರಕೆ ಅಂತ ಇವ್ರಿಗೆ ಗೊತ್ತೇ ಇರಲ್ಲ. ಅವಾಗ ಏನಾಗುತ್ತೆ ಅಂದರೆ ಅರವಿಂದ್ ಸರ್, ಸ್ವಪ್ನದಲ್ಲಿ ಬರೋಕ್ಕೆ ಪ್ರಾರಂಭ ಆಗುತ್ತೆ. ಈಗ ನೀವು ನೋಡಿ, ಯಾವತ್ತೋ ಅನ್ಕೊತೀರ, ನೀವು ಯಾವುದೋ ಒಂದು ದೇವಸ್ಥಾನಕ್ಕೆ ಹೋಗಿ ಬಂದಿರ್ತೀರಿ, ನೀವು ಆ ದೇವಸ್ಥಾನಕ್ಕೆ ಹೋಗೇ ಇರೋದಿಲ್ಲ, ಮೊದಲನೇ ಸಲ ಆ ಜಾಗಕ್ಕೆ ಹೋಗಿ ನಿಲ್ತೀರಿ, ನಿಮಗೆ ಅನಿಸುತ್ತೆ ನಾನು ಇಲ್ಲಿಗೆ ಯಾವಾಗಲೂ ಬಂದಿದ್ದೀನಿ, ನಾನು ಈ ದೇವಸ್ಥಾನಕ್ಕೆ ಯಾವಾಗಲೂ ಬಂದು ಹೋಗಿದ್ದೀನಿ, ನನಗೂ ಈ ದೇವತೆಗೂ ಏನೋ ಸಂಬಂಧ ಇದೆ ಅಂತ ಅನ್ಸೋದಕ್ಕೆ ಪ್ರಾರಂಭ ಆಗ್ಬಿಡುತ್ತೆ. ಅದು ಸ್ವಪ್ನದಲ್ಲಿ ಬರೋಕ್ಕೆ ಪ್ರಾರಂಭ ಆಗ್ಬಿಡುತ್ತೆ. ನಾನು ಇಲ್ಲಿದ್ದೀನಿ ಬಾ, ನೀನು ಈ ಜಾಗಕ್ಕೆ ಬಾ ಅಂತ ಕರೀಲಿಕ್ಕೆ ಪ್ರಾರಂಭ ಮಾಡುತ್ತೆ. ಅಂಥ ಸಮಯದಲ್ಲಿ ಖಂಡಿತ ಆ ಜಾಗಕ್ಕೆ ಹೋದರೆ ಅಲ್ಲಿ ಅರಿವಾಗ್ಬಿಡುತ್ತೆ ನಮಗೆ, ಓ ಈ ದೇವತೆಗೂ ನಮಗೂ ಏನೋ ನಂಟಿದೆ, ಯಾವುದೋ ಸಂಬಂಧ ಇದೆ ಅಂತೇಳಿ. ಅದ್ರ ಜೊತೆಗೆ ಈ ರೀತಿ ಯಾವುದಾದ್ರೂ ಜ್ಯೋತಿಷಿಗಳ ಹತ್ರ, ಯಾರಾದರೂ ಪಂಡಿತರ ಹತ್ರ ಹೋಗಿ ಕೂತು ಪ್ರಶ್ನಾಶಾಸ್ತ್ರ ನೋಡಿದ ನಂತರ ಗೊತ್ತಾಗ್ಬಿಡುತ್ತೆ. ಎಷ್ಟೋ ಜನಕ್ಕೆ ಹೇಳಿ ಕಳಿಸಿರೋದು ಇದೆ. ನಾನೊಬ್ಬನೇ ಅಂತಲ್ಲ, ಇನ್ನೂ ರಾಜ್ಯದಲ್ಲಿರ್ತಕ್ಕಂಥ, ದೇಶದಲ್ಲಿರ್ತಕ್ಕಂಥ ಎಷ್ಟೋ ಜನಗಳು, ಪಂಡಿತರುಗಳು, ಜ್ಯೋತಿಷಿಗಳು, ನಿಂದು ಈ ದೇವಸ್ಥಾನದ ಹರಕೆ ಇದೆಯಪ್ಪ, ನೀನು ಈ ಕೆಲಸ ಮಾಡಬೇಕು, ಈ ಕೆಲಸ ಮಾಡು ಅಂಥೇಳಿ ತುಂಬ ಇದೆ. ನಾನು ಮೊನ್ನೆ ಯಾರೋ ಒಬ್ಬರು ವ್ಯಕ್ತಿ ಬಂದಿದ್ದರು, ತಿರುಪತಿ ತಿಮ್ಮಪ್ಪಂಗೆ ಅಂತೇಳಿ ಮರಿ ಹೊಡಿತೀನಿ ಅಂತ ಮರಿ ಬಿಟ್ಟಿದ್ರಂತೆ. ಅವರು ಮರಿ ಕಳೆದೋಗಿದ್ದಾವೆ, ಯಾರೋ ಕದ್ದು ಹೊಡ್ಕೊಂಡು ಹೋಗ್ಬಿಟ್ಟಿದ್ದಾರೆ, ಕಟ್ಟಾಕಿತ್ತವ. ಮಾಡಿಲ್ಲ ಅವರು, ಸಿಟ್ ಮಾಡ್ಕೊಂಡು ದೇವ್ರ ಮೇಲೇನೆ, ನಾನು ಮಾಡಲ್ಲ, ಕದ್ದು ಹೊಡ್ಕೊಂಡು ಹೋಗಿದ್ದಾರೆ, ನಾನು ಮಾಡಲ್ಲ ಅಂತ. ಆ ವ್ಯಕ್ತಿ ಆ ಹೆಣ್ಣು ಮಗುಗೆ ಮದುವೆ ಮಾಡಲಿಕ್ಕೆ ಅಂತ ತುಂಬ ಸಂಬಂಧ ಹುಡುಕಿದ್ದಾರೆ, ಎಲ್ಲೇ ಹುಡುಕಿದ್ರು ಸಂಬಂಧ ಸೆಟ್ ಆಗಿಲ್ಲ. ಆ ನಂತರ ಬಂದರು, ಸ್ವಾಮಿ ನೀವು ಓದ್ ವಿಡಿಯೋದಲ್ಲಿ ಹೇಳಿದ್ರಲ್ಲ ಮದುವೆಗೆ ಆಗಿಲ್ಲ, ಮಕ್ಕಳಾಗಿಲ್ಲ ಅಂದರೆ ಪರಿಹಾರ ಈ ಥರ ಇದೆ ಅಂತ. ನಾನು ನನ್ನ ಮಗಳಿಗೆ ಪರಿಹಾರ ಮಾಡಿಸಿದ್ದೀನಿ, ಮದುವೆ ಆಗಿಲ್ಲ, ಹೇಳಿ ಇವಾಗ ಏನು ಹೇಳ್ತೀರಾ ನೀವು? ನಾನು ಒಳ್ಳೆ ಸಮಸ್ಯೆಗೆ ಬಂತಲ್ಲ, ಆಯ್ತು ಬಾರಪ್ಪ ಕೂತ್ಕೊ ನೋಡೋಣ, ಎಲ್ಲಿ ನಿನ್ನ ಮಗಳು ಎಲ್ಲಿದ್ದಾಳೆ ಅಂತ ಹೇಳಿ ತಂದೆ ಮಗಳಿಬ್ಬರು ಬಂದಿರು, ಕೂರಿಸಿ ಆ ನಂತರ ಪ್ರಶ್ನಾಶಾಸ್ತ್ರ ಹಾಕಿ ನೋಡಿದ ನಂತರ, ಅಪ್ಪ ನೀನು ಯಾವುದಾದ್ರೂ ದೇವತೆಗೆ ದೇವ್ರು ಮಾಡ್ತೀನಿ ಅಂತೇಳಿ ಏನಾದರೂ ಹರಕೆ ಬಿಟ್ಟಿದ್ದ, ಮರಿ ಬಿಟ್ಟಿದ್ದ ನೀನು, ಬಲಿ ದೇವತೆಗೆ ನಿಮ್ಮದು ಬಲಿ ಕೊಡ್ತೀರಾ ಅಂತ ಕೇಳಿದೆ. ಹೌದು ಸ್ವಾಮಿ ನಾವು ಬಲಿ ಕೊಡೋ ಅಂಥವ್ರೇನೆ, ಬಲಿ ದೇವತೆನೇ. ಇಲ್ಲ ಸ್ವಾಮಿ ಯಾವುದೂ ಇಲ್ಲ, ಯಾವ ಹರಕೆನೂ ಇಲ್ಲ. ಇಲ್ಲಪ್ಪ ಇಲ್ಲಿ ತೋರಿಸ್ತಾ ಐತೆ, ಅದು ಬಲಿ ಕೊಡೋ ದೇವತೆ ನೀನು ಹರಕೆ ನಿಲ್ಲಿಸಿದ್ಯಾ, ನಿನ್ನ ಮನೇಲಿ ಯಾವುದೇ ಶುಭ ಕಾರ್ಯಗಳು ನಡೀತಾ ಇಲ್ಲ ಅಂತ ಹೇಳ್ತಾ ಐತೆ. ನೀನು ಈ ನಿನ್ನ ಮಗಳು ಮದುವೆ ಆಗ್ತಿದ್ದಂಗೆ ಆ ಕಾರ್ಯ ಮಾಡ್ತೀನಿ ಅಂತ ಹರಕೆ ಕಟ್ಕೋ ಆಗುತ್ತೆ ಅಂದೆ. ಆವಾಗ ಹೇಳ್ತಾನೆ ವ್ಯಕ್ತಿ, ಹೌದು ಸ್ವಾಮಿ ನಾನು ತಿಮ್ಮಪ್ಪನ ಮಕ್ಕಳು, ನಾನು ತಿಮ್ಮಪ್ಪಂಗೆ ಹರಿಸೇವೆ ಮಾಡೋಕ್ಕೆ ಅಂತ ಬಿಟ್ಟಿದ್ದು ಮರಿ ಕದ್ದು ಹೊಡ್ಕೊಂಡು ಹೋಗ್ಬಿಟ್ರು, ನಾನು ಮಾಡಿಲ್ಲ, ಇಲ್ಲಿಗೊಂದು 8 ವರ್ಷ ಆಯಿತು, ನನಗೆ ಅವತ್ತಿನಿಂದ ಬರೀ ತೊಂದರೆಗಳು ಬರ್ತಾ ಇದೆ. ಆ ನಂತರ ಅವ್ರದ್ದೇನಿದೆ ಎಲ್ಲ ಬರೆದು ಕೊಟ್ಟ ನಂತರ ಅವ್ರೋಗಿ ಅವ್ರ ಕಾರ್ಯ ಮಾಡಿಕೊಂಡ್ರು, ಕಾರ್ಯ ಕೈಗೂಡ್ತು. ಈ ಥರದವು
ತುಂಬ ಇದ್ದಾವೆ ಹರಕೆಗಳು. ಯಾವುದೇ ಕಾರಣಕ್ಕೂ ನಾವು ಅನ್ಕೋತೀವಿ ಅದು ಕಲ್ಲು, ಆ ದೇವ್ರಿಗೇನು ಗೊತ್ತಾಗತ್ತೆ, ಇವತ್ತು ಹೇಳಿದ್ದೀನಿ ನಾಳೆ ಕೊಡ್ದಿದ್ರೆ ಏನಾಗುತ್ತೆ, ಏನು ಮಾಡಿಬಿಡುತ್ತೆ ಅಂತ ತಿಳ್ಕೊತಾರೆ. ಜನಗಳಿಗೆ ತುಂಬ ಅದರಿಂದ ತುಂಬ ಎಫೆಕ್ಟ್ ಆಗುತ್ತೆ. ಸೊ ಅಂದರೆ ನಮಗೆ ಕಲ್ಲು ಕಣ್ಣಕ್ಕೆ ನೋಡೋಕ್ಕೆ ಕಾಣಿಸಿದ್ರು ಶಕ್ತಿ ಬಂದು ಆ ಕಲ್ಲಲ್ಲ, ಕಲ್ಲಿಂದ ಹೊರಗಡೆ ಶಕ್ತಿ ಬಂದು ಎಲ್ಲವನ್ನೂ ನೋಡ್ತಾ ಇರುತ್ತೆ, ಕಾಣಲ್ಲ. ಬಟ್ ನಮಗೆ ಕಾಣೋಕ್ಕೋಸ್ಕರ ನಾವು ಅದೊಂದು ಕಲ್ಲು ರೂಪ ಕೊಟ್ಟು ನಾವು ಕೆತ್ತನೆ ಮಾಡ್ಕೊಂಡು ಪೂಜೆ ಮಾಡ್ತಿರ್ತೀವಿ. ಬಟ್ ಆ ಶಕ್ತಿ ಹೊರಗಡೆನೇ ಇರುತ್ತೆ. ಖಂಡಿತ ನಮ್ಮ ಅಕ್ಕಪಕ್ಕದಲ್ಲೇ ಇರುತ್ತೆ, ನಮ್ಮ ಆಜುಬಾಜಲ್ಲೇ ಇರುತ್ತೆ. ಅದನ್ನೇ ಪ್ರಕೃತಿ ದೈವಿ ಶಕ್ತಿ ಅನ್ನೋದು ಅದನ್ನೇ. ನಾವು ರೂಪಕ್ಕೋಸ್ಕರ ಒಂದು ಕಲ್ಲನ್ನ ಸೃಷ್ಟಿ ಮಾಡಿ ಒಂದು ಕಲ್ಲಿನಲ್ಲಿ ದೇವ್ರ ರೂಪನ ಕೆತ್ತನೆ ಮಾಡಿ ಅದನ್ನು ದೇವರು ಅಂತ ಪೂಜಿಸ್ತಾ ಇದ್ದೀವಿ ಅಷ್ಟೇ. ಇವತ್ತು ನಾವು ಕಾಡಲ್ಲಿ ಹೋಗಿ ಒಂದು ಮರಕ್ಕೆ ಪೂಜೆ ಮಾಡಿದ್ರು ಅದು ಶಕ್ತಿನೇ. ಸೂಪರ್. ಸೊ ಅರ್ಕೆಗಳಿಗೆ ಸಂಬಂಧಪಟ್ಟಂತೆ, ಯಾಕಂದರೆ ಈಗ ಯಾರೋ ಮಾಡಿರೋ ಅರ್ಕೆಗಳು ನಾವು ತೀರಿಸಿರಲ್ಲ, ನಮ್ಗೆ ಗೊತ್ತಿರಲ್ಲ. ಬಟ್ ಅದು ಎಲ್ಲೋ ಸೂಚನೆ ಕೊಡುತ್ತೆ, ಯಾವುದೋ ಒಂದು ಸಂದರ್ಭದಲ್ಲಿ ಸೂಚನೆ ಕೊಟ್ಟಾಗ ಅದನ್ನು ತೀರಿಸ್ಕೊಂಡ್ಬಿಟ್ರೆ ಅಲ್ಲಿ ಸೇಫ್ಟಿ. ಇಲ್ಲ ಅಂದರೆ ಅದು ಕಾಡುತ್ತೆ, ಸಮಸ್ಯೆಗಳು ಕೊಡುತ್ತೆ, ಕೆಲಸಗಳಾಗಕ್ಕೆ ಬಿಡಲ್ಲ. ಸಾಕಷ್ಟು ಜನಕ್ಕೆ ಇದು ಅನುಭವ ಆಗೈತೆ. ಅರ್ಕೆಗಳು ಗೊತ್ತಿಲ್ಲದಿರೋ ಎಲ್ಲೋ ಸುಮಾರು ದೇವಸ್ಥಾನಗಳಿಗೆ ಮಾಡ್ಕೊಂಬಿಟ್ಟು ಕನ್ಫ್ಯೂಸ್ ಆಗೋಗ್ಬಿಟ್ಟಿರ್ತಾರೆ, ಯಾವ ದೇವಸ್ಥಾನಕ್ಕೆ ಮಾಡಿದ್ದೀನಿ ಅನ್ನೋದು ಗೊತ್ತಿರಲ್ಲ. ಅಷ್ಟು ದೇವಸ್ಥಾನಗಳು ದೇವ್ರುಗಳಿಗೆ ಅರ್ಕೆಗಳು ಮಾಡ್ಕೊಂಬಿಟ್ಟಿರ್ತಾರೆ. ಬಟ್ ಇದರಲ್ಲಿ ಕ್ಲಾರಿಟಿ, ಎಲ್ಲಾದರೂ ಅರ್ಕೆ ಮಾಡೋಕ್ಕೂ ಮೊದಲು ಯಾವ ದೇವರಿಗೆ ಯಾವ ವಿಚಾರಕ್ಕೋಸ್ಕರ ಅರ್ಕೆ ಮಾಡ್ಕೊತಾ ಇದ್ದೀವಿ ಇದು ನೆನಪಿಟ್ಕೋಬೇಕಾಗುತ್ತೆ. ಮರ್ತೋದ್ರೆ ಇಲ್ಲಿ 2-3 ದೇವ್ರಿಗೆ ನಾವು ಅರ್ಕೆಗಳು ಒಂದೇ ಸಮಸ್ಯೆ ಮಾಡಿಕೊಂಡು ಬಗೆಹರಿಸೋಕ್ಕೋಸ್ಕರ ಕೇಳ್ಕೊಂಬಿಟ್ಟಿರ್ತೀವಿ. ಎಲ್ಲೋ ಒಂದು ಕಡೆ ಒಳ್ಳೇದಾದಮೇಲೆ 1-2 ದೇವ್ರಿಗೆ ನಾವು ಪೂಜೆ ಮಾಡಿ ಅರ್ಕೆ ತೀರಿಸಿರ್ತೀವಿ. 3ನೇದೇನಾದರೂ ನಾವು ಅದೇ ಸಮಸ್ಯೆಗೆ ಸಂಬಂಧಪಟ್ಟಂಥ ಅರ್ಕೆ ಇದ್ದು ತೀರಿಸಿಲ್ಲ ಅಂದರೆ ಅದು ಕೂಡ ಎಫೆಕ್ಟೇ ಅಲ್ವಾ? ಖಂಡಿತ ಎಫೆಕ್ಟ್ ಆಗುತ್ತೆ. ಹಂಗಾಗಿ ಅರ್ಕೆಗಳು ಮಾಡಬೇಕಾದ್ರೆ ಎಷ್ಟು ದೇವರುಗಳಿಗೆ ಯಾವ ವಿಚಾರ ಮಾಡಿರ್ತೀರೋ ಅದು ಆಗಿದ ತಕ್ಷಣ ಅಲ್ಲಿ ತೀರಿಸ್ಬೇಕಾಗುತ್ತೆ. ಅಷ್ಟು ದೇವ್ರಿಗಳಿಗೂ ತೀರಿಸ್ಬೇಕಾಗುತ್ತೆ. ಲಾಸ್ಟಲ್ಲಿ ನಾವು ಮಾಡಿದ್ದು ಒಂದೇ ದೇವರು, ಇದಕ್ಕೆ ತೀರಿಸ್ಬಿಟ್ಟು ಹಿಂದೆ ದೇವ್ರುಗಳಿಗೆ ಬೇಡ ಅಂದರೂ ಕೂಡ ಅಲ್ಲಿಂದ ಎಫೆಕ್ಟ್ ಬರುತ್ತೆ. ಸೊ ಈ ಒಂದು ವಿಚಾರ ನಿಮ್ಮ ಗಮನಕ್ಕೆ ತೊಗೊಂಬಂದಿದ್ದೀವಿ. ಸೊ ನೆಕ್ಸ್ಟು ಕೂಡ ರಾಜನ್ ತಿಮ್ಮವ್ರ ಜೊತೆ ಬೇರೆ ವಿಚಾರಗಳು ಮಾತಾಡ್ತಾ ಹೋಗ್ತೀನಿ, ಎಪಿಸೋಡ್ ನೋಡ್ತಾ ಹೋಗಿ. ನಮಸ್ಕಾರ. ನಮಸ್ಕಾರ ವೀಕ್ಷಕರೇ.